ಅದನ್ನ ತಿರ್ಗಾ ಅನ್ಭವಿಸೋದು ಹುಡುಗಿರೇನು ಅನ್ಭವಿಸಲ್ಲ. ಇನ್ನೊಂದು ಮ್ಯಾರೇಜ್ ಆಗ್ತಾರೆ, ಆರಾಮಾಗಿರ್ತಾರೆ. ಹುಡುಗಂದು ಮತ್ತೆ ಹುಡುಗಿದು ಅಂತ ಇವತ್ತಿನ ದಿನಕ್ಕೆ ನನಗೆ ಏನು ಡಿಫರೆನ್ಸ್ ಕಾಣಿಸಲ್ಲ. ಯಾವ ರೆಸ್ಪೆಕ್ಟ್ ಇರಲ್ಲ, ಏನಿರಲ್ಲ. ನಮ್ಮ ಹತ್ರ ಕೋಟಿ ಹಿಂಗೆ ಬಿಸಾಕಿದೀವಿ ಅಂತಂದ್ರೆ ನಾಯಿ ನಮ್ಮ ಹಿಂದೆ ಬರುತ್ತೆ. ಅವ್ರೇನು ಸದ್ಯಕ್ಕೆ ಮಾಡಲ್ಲ ಬ್ರೋ. ಅವ್ರದ್ದು ಬರೀ ಏನು ತಿಂದೆ, ತಿರ್ಗಾಡ್ದೆ, ಕುಡ್ದೆ, ಅಲ್ಲಿ ಮಜಾ ಮಾಡಿದೆ, ಇಲ್ಲಿ ಮಜಾ ಮಾಡಿದೆ. ಓದಿಲ್ಲ ನಾವು ಅಷ್ಟು ಕ್ಲೀನಾಗಿ. ಚೆನ್ನಾಗಿ ಓದಿದ್ರೆ ಚೆನ್ನಾಗಿರ್ಬೋದಾಗಿತ್ತು. ಅವ್ರ ಅಪ್ಪ ಮನೆ ಮಾಡಿದ್ದಾರೆ, ಅವ್ರ ಅಮ್ಮ ಮನೆ ಮಾಡಿದ್ದಾರೆ, ಯಾರೂ ಮಾಡಿಲ್ಲ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ಪ್ರತಿಯೊಂದು ಹುಡುಗಂಗೂ ಮದುವೆ ಏಜ್ ಅಂತ ಬಂದಾಗ ಆ ಹುಡುಗ ಸೆಟಲ್ ಆಗಿದ್ದಾನ ಇಲ್ವಾ ಅಂತ ಹುಡುಗಿ ಮನೆಯವ್ರು ನೋಡ್ತಾರೆ. ಸೊ ನಾವು ಇವತ್ತು ನಮ್ಮ ಜನತೆ ಹತ್ರ ಹುಡುಗಂಗೆ ಯಾವ ಏಜಲ್ಲಿ ಹಿಂಗೆ ಸೆಟಲ್ ಆಗಿರ್ಬೇಕಂತ ನಮ್ಮ ಜನತೆ ಹತ್ರ ಕೇಳಕ್ಕೆ ಹೋಗ್ತಿದ್ದೀವಿ. ಇದಕ್ಕೆ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಬ್ರೋ, ಕ್ವಶನ್ ಏನಂದರೆ ಬ್ರೋ, ಒಂದು ಹುಡುಗಂದು ರೈಟ್ ಅಂದರೆ ಯಾವ ಏಜಲ್ಲಿ ಯಾವ್ಯಾವ ಥರ ಸೆಟಲ್ ಆಗ್ತಾ ಬರಬೇಕು ಬ್ರೋ? ನೀವು ಹೇಳಿ ಫಸ್ಟ್. 16 to 20 ನಮ್ಮ ಎಜುಕೇಷನಲ್ಲೇ ನಾವು ಇರಬೇಕು. ಯಾವತ್ತೂ ಎಜುಕೇಷನ್ ಬಿಟ್ಟು ಬೇರೆ ಕಡೆ ಯಾವುದೇ ಕಡೆ ತಲೆ ಹಾಕ್ಬಾರ್ದು. 20 to 25 ನಮ್ಮದು ಕೆರಿಯರ್ ಏನಿದೆ, ಕೆರಿಯರ್ನೇ ತೊಗೋಬೇಕು. ನಾವು ಕೆರಿಯರ್ನ ನಾವು ಕರೆಕ್ಟಾಗಿ ರೀಚ್ ಮಾಡಿದ್ರೆ ನಮ್ಮ ಲೈಫ್ ಪರ್ಫೆಕ್ಟ್ ಆಗಿರುತ್ತೆ. ಏಜಿಗೆ ತಕ್ಕಂದರೆ ನಾವು ಕರೆಕ್ಟಾಗಿರ್ತೀವಿ. ಒಂದು 30 to 35 ಮ್ಯಾರೇಜೆಲ್ಲ ಆಗಿ ಪರ್ಫೆಕ್ಟಾಗಿ ಸೆಟಲ್ ಆಗಿರ್ತೀವಿ ಲೈಫಲ್ಲಿ. ಹುಡುಗರು ಫಸ್ಟ್ ಆಫ್ ಆಲ್ ಇವಾಗ ಒಬ್ಬೊಬ್ಬರು ಮೈಂಡ್ ಸೆಟಲ್ಲಿ ಹೆಂಗಿರುತ್ತೆ ಅಂದರೆ, ಒಬ್ಬರು ನಾನು ಇನ್ನೂ ಓದಬೇಕು, ಚೆನ್ನಾಗಿ ಗೌರ್ಮೆಂಟ್ ಜಾಬ್ ತೊಗೋಬೇಕು, ಜಾಬ್ ತೊಗೊಂಡಾದ್ಮೇಲೆ ಮದುವೆ ಆಗಬೇಕು, ಆ ಥರ ಇರುತ್ತೆ. ಇನ್ನೊಬ್ಬರದ್ದು ಹುಡುಗರು ನಾವು ಫಸ್ಟ್ ಲವ್ ಮಾಡಬೇಕು, ದುಡ್ಡು ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಒಬ್ಬೊಬ್ರದ್ದು ಒಂಥರ ಮೈಂಡ್ ಕಾನ್ಸೆಪ್ಟ್ ಇರುತ್ತೆ. ಬಟ್ ಎಲ್ಲರದ್ದು ಏನಂದರೆ ಲೈಫಲ್ಲಿ ಸೆಟಲ್ ಆಗಬೇಕು ಫಸ್ಟ್. ಲೈಫಲ್ಲಿ ಸೆಟ್ಲ್ ಆಗಲಿಲ್ಲ ಅಂದರೆ ಯಾರೂ ನಮ್ಮನ್ನು ಮೂಸ್ ಕೂಡ ನೋಡೋಲ್ಲ. ಈವನ್ ನಮ್ಮ ಫ್ಯಾಮಿಲಿನೇ ಆಗಲಿ, ಫ್ರೆಂಡ್ಸೇ ಆಗಲಿ, ನಮ್ಮ ಜೊತೆಲೇ ಇರಲಿ, ನಮ್ಮ ಜೊತೆ ಇದ್ದೇ ಇರಲಿ, ಯಾರೇ ಆಗಲಿ, ಈವನ್ ನಾವು ದುಡ್ಡು ಮಾಡಿದ್ರೇ ನಮ್ಮ ಹತ್ರ ಇರ್ತಾರೆ ಅಂತೇನಿಲ್ಲ. ನಾವು ಒಳ್ಳೆಯ ಹೆಸರು ಮಾಡ್ಕೋಬೇಕು. ಒಳ್ಳೆಯ ಹೆಸರು ಮಾಡಿದರೆ ತಾನೇ ಬರ್ತಾರೆ, ಒಬ್ಬ ವ್ಯಕ್ತಿ ಆಗಲಿ, ಯಾರೇ ಆಗಲಿ. ಓಕೆ ಮ್ಯಾಮ್, ಕ್ವಶನ್ ಏನಂದರೆ ಮ್ಯಾಮ್, ಇವಾಗ ಒಬ್ಬ ಹುಡುಗ ಆಗಲಿ ಅಥವಾ ಒಂದು ಹುಡುಗಿ ಆಗಲಿ, ಅವರು ಏಜಲ್ಲಿ ಯಾವ್ಯಾವ ಥರ ಸೆಟಲ್ ಆಗ್ತಾ ಹೋಗ್ತಿರ್ಬೇಕು ಮ್ಯಾಮ್? ಸೆಟಲ್ಮೆಂಟ್ ಇನ್ ಏಜ್ ಅಂತ ಹೇಳಿದರೆ ನನ್ನ ಪ್ರಕಾರ ಇಟ್ ಸ್ಟಾರ್ಟ್ಸ್, ಅದರ ಫೌಂಡೇಶನ್ ಸ್ಟಾರ್ಟ್ ಆಗೋದು ಟೀನೇಜಿಂದ. ಟೀನೇಜಲ್ಲಿ ನಾವು ನಮ್ಮ ಎಜುಕೇಷನನ್ನು ಹೇಗೆ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೇವೆ, ಅದ್ರ ಬೇಸಿಸಲ್ಲಿ ನಮ್ಮ ಲೈಫ್ ಪಿಕಪ್ ಆಗ್ತಾ ಹೋಗ್ತದೆ. ಏಕಂತ ಹೇಳಿದರೆ ಎಜುಕೇಷನ್ ಇಸ್ ದ ಫೌಂಡೇಶನ್. ಅದಕ್ಕೆ ಸರಿಯಾಗಿ ನಮಗೆ ಜಾಬ್ ಸಿಗುತ್ತೆ. ಅದಕ್ಕೆ ಸರಿಯಾಗಿ ನಮ್ಮದು ಫ್ಯಾಮಿಲಿನ, ನಮ್ಮದು ಫೈನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ಮುಂದೆ ನಾವು ಎಷ್ಟು ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಅನ್ನೋದು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಮ್ಮೆ ನಾವು ಎಜುಕೇಷನ್ ಮುಗಿದ ನಂತರ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ ಈಸ್ ಗೋಯಿಂಗ್ ಟು ಬಿ ನಾವು ಯಾವುದೊಂದು ಚೆನ್ನಾಗಿರೋ ಫೀಲ್ಡ್ ಆಪ್ಟ್ ಮಾಡ್ತೇವೆ ಅಂತ. ಸೊ ನಾವು ಆಪ್ಟ್ ಮಾಡೋ ಫೀಲ್ಡ್ ಹೇಗಿರಬೇಕು ಅಂದರೆ, ನಮಗೆ ಸಂತೋಷನೂ ಕೊಡಬೇಕು, ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಕೊಡಬೇಕು, ಮತ್ತು ಸಮಾಜಕ್ಕೆ ನಾವು ಏನಾದರೂ ಒಂದು ದೇಣಿಗೆನೂ ಕೊಡಬೇಕು. ಅಂದರೆ ಮ್ಯಾರೇಜ್ ಪ್ರಾಪರ್ ಏಜ್ ಏನು ಬ್ರೋ? ಮ್ಯಾರೇಜ್ ಪ್ರಾಪರ್ 28 to 34 ಒಳಗಡೆ ಆದರೆ ಬೆಟರ್ ಆಗಿರುತ್ತೆ. ಎಲ್ಲ ಅರ್ಥ ಮಾಡ್ಕೊಂಡಿರ್ತೀವಿ ಲೈಫ್ನ. ಓಕೆ ಬ್ರೋ, 28 to 35 ಅಂತ ಇದ್ರಲ್ಲ, 28 ಹುಡುಗಿರು ಸಿಗ್ತಾರೆ ಅವರು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸಿಗ್ತಾರೆ, ಬಟ್ ಹಂಗೆ ಅಂದ್ಬಿಟ್ಟು ನಾವು ಯಾವುದೋ ಅರ್ಧಂಬರ್ದು ಯಾವುದೋ ತಲೆ ಇರಲ್ಲ ಥರ ಅಂದ್ಕೊಂಡು ಯಾರನ್ನೋ ಮದುವೆ ಆಗಿ ಯಾರನ್ನ ಲವ್ ಮಾಡಿ ಮದುವೆ ಆಗಿ 2 ತಿಂಗಳು ಓಡೋಗ್ಬಿಟ್ರೆ 3 ತಿಂಗಳು ಓಡೋಗ್ತಾರೆ. ಅದನ್ನ ತಿರ್ಗಾ ಅನ್ಭವಿಸೋದು ಹುಡುಗಿರೇನು ಅನ್ಭವಿಸಲ್ಲ. ಇನ್ನೊಂದು ಮ್ಯಾರೇಜ್ ಆಗ್ತಾರೆ, ಆರಾಮಾಗಿರ್ತಾರೆ. ಬಟ್ ಹುಡುಗರೇ ಅನ್ಭವಿಸೋದಲ್ವಾ. 28 ಆದರೆ ಒಂದು ಹುಡುಗಿನ ಒಂದು ಮೆಚೂರ್ಡ್ ಮೈಂಡ್ ಇರುತ್ತೆ, ಹುಡುಗನ ಒಂದು ಮೆಚೂರ್ಡ್ ಮೈಂಡ್ ಇರುತ್ತೆ. ಲೈಫಲ್ಲಿ ಸೆಟಲ್ ಆಗಿರ್ಬೋದು, ಆರಾಮಾಗಿ ಒಂದು ಲೆವೆಲಲ್ಲಿ ಸೆಟಲ್ ಆಗಿರ್ತೀವಿ ನಾವು. ಬ್ರೋ, ಇವಾಗ ನಿಮ್ಮ ಪ್ರಕಾರ ಒಂದು ಸೆಟಲ್ ಅಂದರೆ ಹೆಂಗೆ ಬ್ರೋ? ಯಾವ ಥರ ಏನೆಲ್ಲ ಇರಬೇಕು ಬ್ರೋ ಅದರಲ್ಲಿ? ಯೂಶ್ವಲಿ ನಮ್ಮದೇ ಅಂತ ಒಂದು ಅಂಗಡಿ, ಒಂದು ಮಂತ್ಲಿ ನಮ್ಮ ಟ್ರಾನ್ಸಾಕ್ಷನ್ ಥರ ಹೆಂಗೆ ಬೇಕು ನಮಗೆ, ನಾವು ಹೆಂಗೆ ಬಾಳ್ತೀವಿ ಅದ್ರ ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಆರಾಮಾಗಿದೆ, ಅದೇ ನಮ್ಮ ಲೈಫ್ ಸೆಟಲ್ಲು. ನಾಳೆಗೋಸ್ಕರ ನಮ್ಮ ಹೆಂಡತಿ ಮಕ್ಳಿಗೆ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಲೈಫ್ ಬೇಡವೇ ಬೇಡ. ನಮ್ಮ ಲೈಫ್ ನಾವು ಎಂಜಾಯ್ ಮಾಡಿದ್ವಾ, ನಮ್ಮ ಬರೋಳನ್ನ ಸುಖವಾಗಿ ನೋಡ್ಕೊಂಡಿದ್ವಾ, ಅದೇ ಲೈಫ್. ದಟ್ ಈಸ್ ಎ ಸೆಟಲ್ ಲೈಫ್. ಹಾಂ ಮ್ಯಾಮ್, ಇವಾಗ ಒಂದು ಹುಡುಗಂದು ಅಂದರೆ ಒಂದು ಮ್ಯಾರೇಜ್ ಏಜು ಕರೆಕ್ಟ್ ಏಜ್ ಅಂದರೆ ಯಾವುದು ಮ್ಯಾಮ್? ಹುಡುಗಂದು ಮತ್ತು ಹುಡುಗಿದು ಅಂತ ಇವತ್ತಿನ ದಿನಕ್ಕೆ ನನಗೆ ಏನು ಡಿಫರೆನ್ಸ್ ಕಾಣಿಸಲ್ಲ. ಅಫ್ಕೋರ್ಸ್ ನಮ್ಮ ಹಿರಿಯರು ಹೇಳಿದ ಹಾಗೆ ಹುಡುಗರಿಗೆ ಒಂದು ಸ್ಪೆಸಿಫಿಕ್ ಆಗಿ ಏಜ್ ಇತ್ತು. ಬಟ್ ವಿತ್ ಟೈಮ್ ಎಲ್ಲ ಚೇಂಜ್ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಾವು ವಿತ್ ದ ಫೇಸ್ ಆಫ್ ಸೊಸೈಟಿ ನಾವು ನಡಿಬೇಕಾಗ್ತದೆ. ಅದೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಮತ್ತು ನಾವೂ ಮೆಂಟಲಿ ಸ್ಟೇಬಲ್ ಆಗಿರಬೇಕು. ಬಿಕಾಸ್ ಲೈಫ್ ಇಸ್ ವೆರಿ ಅನ್ಪ್ರೆಡಿಕ್ಟೇಬಲ್ ಅಲ್ವಾ. ಸೊ ನಾವು ನಾಳೆ ಬರುವಂಥ ಎಲ್ಲ ಒಳ್ಳೆಯದು ಹಾಗೂ ಕೆಟ್ಟದಾಗಿರುವಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿರುವಂತಹ ಸಾಮರ್ಥ್ಯ ನಮ್ಮಲ್ಲಿ ಬಂದ ನಂತರನೇ ನಾವು ಮ್ಯಾರೇಜ್ ರಿಲೇಟೆಡ್ ಡಿಸಿಷನ್ಸ್ ತಗೊಳ್ಬೇಕು. ಹಾಗಂತ ಹೇಳಿಬಿಟ್ಟು ಕಾಯ್ತಾ ಕೂರೋದು, ಅದು ಆಲ್ಸೋ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಅಲ್ವಾ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಪರ್ಟಿಕ್ಯುಲರ್ ಪರ್ಸನ್ಸ್ ಸೆಟಲ್ಮೆಂಟ್, ಅವರು ಲೈಫಲ್ಲಿ ಹೇಗೆ ಸೆಟ್ಲ್ ಆಗಿದ್ದಾರೆ ಅಂತ. ಕ್ವಶನ್ ಏನು ಕೇಳ್ತಿರೋದಂದರೆ, ಇವಾಗ ಎಲ್ಲೇ ಒಂದು ಹುಡುಗಿ ನೋಡೋಕೆ ಹೋದ್ರೆ ಹುಡುಗ ಸೆಟಲ್ ಆಗಿದ್ದಾನ, ಒಳ್ಳೆ ಕಾರ್ ಇದೆಯಾ, ಮನೆ ಇದೆಯಾ, ದುಡ್ಡು ಇದೆಯಾ, ಅಪ್ಪ ಅಮ್ಮ ಇರಬಾರ್ದು ಹುಡುಗಂಗೆ, ಈ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹುಡುಗಿರಿಗೆ. ಸೊ
ಅದೇ ಥರ ಇವಾಗ ಹುಡುಗಂಗೆ ಒಂದು ಹುಡುಗಿ ಮೇಲೆ ಯಾವ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬ್ರೋ? ಸೇಮ್ ಲೈಕ್ ಆಪೋಸಿಟ್ ಮಿರರ್ ವೈಸ್. ಇವಾಗ ಅವ್ರು ನಮ್ಮನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೋ ನಾವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಅವ್ರು ಅದಕ್ಕೆ ಎಕ್ಸ್ಪೆಕ್ಟೇಷನ್ಗೆ ಅವ್ರು ಇಲ್ಲ ಅಂತಂದ್ರೆ ಅವ್ರು ಆ ಕ್ವಶನ್ ಕೇಳೋದೇ ತಪ್ಪು. ಇವಾಗ ಯಾವುದೇ ಒಂದು ಹುಡುಗಿ ಬಂದು ನಮ್ಮನ್ನು ಕೇಳ್ತಾರೆ ನಿನ್ನ ಮನೆ ಇದೆಯಾ ಅಂತ ಕೇಳ್ತಾರೆ. ಅವ್ರ ಅಪ್ಪ ಮನೆ ಮಾಡಿದ್ದಾರೆ, ಅವ್ರ ಅಮ್ಮ ಮನೆ ಮಾಡಿದ್ದಾರೆ, ಯಾರೂ ಮಾಡಿಲ್ಲ. ಸಿಗೋ ಹುಡುಗ ಮಾತ್ರ ಮನೆ ಮಾಡಿರಬೇಕು, ಇನ್ನೊಂದು ಮಾಡಿರಬೇಕು, ಹುಡುಗಿ ತಕ್ಕಂತೆ ಓಡಾಡಿಸ್ಬೇಕು, ಇಲ್ಲಿ ನನಗೆ ಮಜಾ ಮಾಡಿಸ್ಬೇಕು, ನನಗೆ ವರ್ಷಕ್ಕೆ ಒಂದು ಸಲ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳ್ತಾರೆ. ಅದೇ ತಕ್ಕಂತೆ ಅವರು ಇರಬೇಕಲ್ವ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೈಫು, ಒಂದು ಸೆಟಲ್ ಲೈಫ್ ಅಂದರೆ ಇಬ್ಬರು ಸೆಟಲ್ ಆಗಿರ್ತೀವಿ. ಇಬ್ಬರು ಸೆಟಲ್ ಆದಾಗ ಕಷ್ಟ ಸುಖ ಇಬ್ಬರಿಗೂ ಇರುತ್ತೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಸೊ ಹಂಗೆ ಅಂದ್ಬಿಟ್ಟು ಬರೀ ಹುಡುಗಿ ಹೇಳಿದ್ದನ್ನೇ ನಾವು ಕೇಳ್ಕೊಂಡು ಹುಡುಗಿ ಅದು ಸಿಕ್ಕಿಲ್ಲ ನಡಿ ಅಲ್ಲಿಗೋಬೇಕಾ ಇಲ್ಲಿಗೋಬೇಕಾ ಆ ಮಾಲ್ಗೆ ಹೋಗ್ಬೇಕು ಆ ಮೂವಿ ನೋಡಬೇಕು ಅಂತ ಹೇಳ್ತಾರೆ. ನಾಳೆ ದಿವಸ ಆದಮೇಲೆ ಮೂವಿಲಿ ಹಂಗೆ ಕಣೋ ಇದ್ದಿದ್ದು, ನೀನು ನಂಗೆ ಸೆಟ್ ಆಗಿಲ್ಲ ಕಣೋ ಲೈಫಲ್ಲಿ, ನೀನು ಪರ್ಫೆಕ್ಟಾಗಿ ಆಗಿಲ್ಲ ಕಣೋ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಕೈ ಕೊಟ್ಬಿಟ್ಟು ಹೋಯ್ತಾ ಇರ್ತಾರೆ ಅವರು. ಇನ್ನೊಬ್ಬ ನೋಡ್ಕೊತಾರೆ, ಅವನು ನಾಳೆ ದಿವಸ ಅಯ್ಯೋ ನನ್ನ ಎಕ್ಸ್ ಹಿಂಗಿದ್ದ ಅಂತ ಅವ್ರು ಜ್ಞಾಪಿಸ್ಕೊತಾರೆ. ನಾವು ಫೀಲಿಂಗಲ್ಲಿ ನಾವಿರ್ಬೇಕಷ್ಟೇ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಅದಕ್ಕೆ 28 to 35 ಇಸ್ ದ ಬೆಸ್ಟ್ ಲೈಫ್. ಮ್ಯಾಮ್ ಇದು ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನು. ಮ್ಯಾಮ್ ಇವಾಗ ನೀವು ಹೇಳಿದ್ರೆ ಪರ್ಟಿಕ್ಯುಲರ್ ಸೆಟಲ್ ಆಗಿರೋದು ಮತ್ತು ವೇ ಆಫ್ ಥಿಂಕಿಂಗ್ ಅಂತ. ಓಕೆ ಮ್ಯಾಮ್, ಇವಾಗ ವೇ ಆಫ್ ಥಿಂಕಿಂಗಲ್ಲೇ ಇವಾಗ ಒಂದು ಹುಡುಗಂದಾಗಲಿ ಅಥವಾ ಒಂದು ಹುಡುಗಿದಾಗಲಿ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಅವ್ರ ಪೇರೆಂಟ್ಸ್ದು ತುಂಬ ಡಿಫ್ರೆನ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್, ಇವಾಗ ಒಂದು ಹುಡುಗನ ಕೊಟ್ಟು ಮದುವೆ ಮಾಡ್ತಾಯಿದ್ದಾರೆ ಅಂದರೆ ಆ ಹುಡುಗನ ಹತ್ರ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಹುಡುಗ ಸೆಟಲ್ ಆಗಿದ್ದಾನ, ಒಳ್ಳೆ ಮನೆ ಇದೆ, ಒಳ್ಳೆ ದುಡ್ಡಿದೆ, ಒಳ್ಳೆ ಕಾರ್ ಇದೆ ಅಂತ, ಅಂದರೆ ಒಂದು 80% ವೇ ಆಫ್ ಥಿಂಕಿಂಗ್ ಇರುತ್ತೆ ಜನರದು. ಸೊ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಅಂದರೆ ಇವಾಗ ಹುಡುಗನ ಕಡೆಯಿಂದನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಸರಿ ಅನಿಸುತ್ತಾ ಮ್ಯಾಮ್ ನಿಮಗೆ? ಇವಾಗ ಅದೇ ಹುಡುಗಿ ಕಡೆಯಿಂದನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದಲ್ಲ, ನಾನು ಮದುವೆ ಆಗೋ ಹುಡುಗಿನೂ ತುಂಬ ಸೆಟಲ್ ಆಗಿರೋ ಚೆನ್ನಾಗಿರುತ್ತಲ್ಲ ಅಂತ. ಅಫ್ಕೋರ್ಸ್ ನಾವು ಇವತ್ತಿನ ದಿನ ವಿ ಆರ್ ಟಾಕಿಂಗ್ ಅಬೌಟ್ ಈಕ್ವಾಲಿಟಿ ಅಲ್ವಾ? ಹಾಗಿರಬೇಕಾದ್ರೆ ಹುಡುಗನ ಕಡೆಯಿಂದನೂ ಹುಡುಗಿನ ಕಡೆಯಿಂದನೂ ಹುಡುಗನ ವಿಷಯ ಎಕ್ಸ್ಪೆಕ್ಟೇಷನ್ ಇರೋದ್ರಲ್ಲಿ ಏನು ತಪ್ಪು ಇಲ್ಲ. ಹಂಗಂತ ಹೇಳಿಬಿಟ್ಟು ವಿ ಆಲ್ ಆರ್ ಹ್ಯಾವಿಂಗ್ ಪಾಸಿಟಿವ್ಸ್ ಆ್ಯಸ್ ವೆಲ್ ಆಸ್ ನೆಗೆಟಿವ್ಸ್. ನಾವು ಅದನ್ನು ಈಕ್ವಲ್ ಆಗಿ ತಗೋಬೇಕು. ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಬಾಯ್ ಆ್ಯಂಡ್ ದ ಗರ್ಲ್. ಸೊ ಪೇರೆಂಟ್ಸು ಹುಡುಗಿಗೂ ಮದುವೆ ಮುಂಚೆ ಆ ಒಂದು ಡಿಸೈಡಿಂಗ್ ಟೈಮ್ ಕೊಡಬೇಕು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಡಿಸಿಷನ್ ತಗೊಳ್ಳೋಕ್ಕೆ, ಅವರು ಅದನ್ನು ಮುಂದುವರಿಬೇಕಾ ಇಲ್ಲ ಅಂತ. ನಮ್ಮದೆಲ್ಲ ಏಜ್ ಒಂದೇ ಲಿಮಿಟ್ ಏಜೇ ಇದೆ. ಸೊ ಇವಾಗ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಬ್ರೋ? ಅಂದರೆ ಯಾವ ಥರ ಏಜಲ್ಲಿ ಯಾವ ಥರ ಸೆಟಲ್ ಆಗ್ತಿರ್ಬೇಕು ಬ್ರೋ? ಏನಿಲ್ಲ, ಎಜುಕೇಷನ್ ಮಾಡಬೇಕು. ಇಲ್ಲ ಓದಿಲ್ಲ ಅರ್ಧಂಬರ್ಧಕ್ಕೆ ಬಿಟ್ಬಿಟ್ರೆ ಇದಾಗ ಕೆಲಸ ಮಾಡಬೇಕಾಗತ್ತೆ ಅಷ್ಟೇ. ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಸೆಟ್ಲ್ ಆಗ್ಬೋದು. ಓದಿಲ್ಲ ನಾವು ಅಷ್ಟು ಕ್ಲೀನಾಗಿ. ಚೆನ್ನಾಗಿ ಓದಿದರೆ ಚೆನ್ನಾಗಿರ್ಬೋದಾಗಿತ್ತು. ಇವಾಗ ತುಂಬ ಜನ ಹೇಳ್ತಾರೆ ಅಂದರೆ ನಾವು ಮಾಡೋ ಎಜುಕೇಷನ್ ತಕ್ಕನಾಗ ನಮ್ಗೆ ಕೆಲಸ ಸಿಗಲ್ಲ. ಸೊ ಎಜುಕೇಷನ್ ಮಾಡೋ ಟೈಮಲ್ಲಿ ನಾವು ಬೇರೆ ಕೆಲಸ ಮಾಡಿದ್ರೆ ದುಡ್ಡು ಮಾಡ್ಕೊಂಡು ಲೈಫ್ ತುಂಬ ಚೆನ್ನಾಗಿ ನೋಡ್ಕೊಬೋದು ಅಂತ. ಅದು ನಿಮ್ಮ ಪ್ರಕಾರ ಸರಿನಾ ತಪ್ಪಾ ಬ್ರೋ? ಕರೆಕ್ಟು. ಹಾಂ, ಕರೆಕ್ಟ್, 100% ಕರೆಕ್ಟು. ನಾವು ಫಸ್ಟು ದುಡ್ಡಿದ್ರೇ ನಮ್ಮ ಹತ್ರ ಎಲ್ಲನೂ ಇರುತ್ತೆ. ದುಡ್ಡಿಲ್ಲ ಅಂದರೆ ಏನೂ ಇರಲ್ಲ, ಯಾವ ರೆಸ್ಪೆಕ್ಟ್ ಇರಲ್ಲ, ಏನಿರಲ್ಲ. ನಮ್ಮ ಹತ್ರ ಕೋಟಿ ಹಿಂಗೆ ಬಿಸಾಕಿದ್ದೀವಿ ಅಂತಂದರೆ ನಾಯಿಯೂ ನಮ್ಮ ಹಿಂದೆ ಬರುತ್ತೆ. ದುಡ್ಡಿಲ್ಲ ಅಂತಂದರೆ ನಮ್ಮ ಹತ್ರ ಕೋಟಿ ಇರಲಿ ಏನಿರಲಿ ಏನೂ ವ್ಯಾಲ್ಯೂ ಇಲ್ಲ. ಅದಕ್ಕೆ ದುಡ್ಡು ಇರಬೇಕು, ಎಜುಕೇಷನ್ ನಮ್ಮ ಮೈಂಡಿಗೆ ಇರಬೇಕು, ಅಷ್ಟೇ ಅದು ಮೈನ್. ನೀವು ಹೇಳ್ತಾರೋ ಎಜುಕೇಷನು ಜನರಲ್ ನಾಲೆಜ್ ಅಂದರೆ ಸಮಾಜದಲ್ಲಿ ಬದುಕೋಕ್ಕಿರ್ಬೇಕು, ತೋರಿಸ್ಕೊಳ್ಳೋದಕ್ಕೆ ನಾವು ಸಮಾಜದಲ್ಲಿ ಹಂಗಿದ್ದೀವಿ ಅನ್ನೋ ನಾವು ಇರಬೇಕಷ್ಟೆ. ದುಡ್ಡಿದ್ರೇ ನಾಳೆ ನಮಗೆ ಎಲ್ಲರೂ ಮರ್ಯಾದೆ ಕೊಡೋದು. ಈಗ ಅದೇ ಥರ ರಾಜಕಾರಣಿಗಳು ಎಷ್ಟೋ ಜನ ಹೆಂಗೋ ಇರ್ತಾರೆ, ಆರಾಮಾಗಿರ್ತಾರೆ. ಬಟ್ ಅವ್ರವ್ರು ಎಜುಕೇಷನ್ ಮಾಡಿರ್ತಾರಲ್ಲ, ಯಾರು ಕೇಳಲ್ಲ, ನಾವು ಕೇಳಲ್ಲ, ನಾವು ಅದೇ ಇದರಲ್ಲೇ ಇರೋದು. ಬಟ್ ಹಂಗೆ ಅಂದ್ಬಿಟ್ಟು ನಾವು ಅವ್ರಿಗವ್ರು ಇರ್ತಾರೆ, ದುಡ್ಡಿದೆ, ಅವ್ರ ಹತ್ರ ಅಷ್ಟು ಕೊಟ್ಟಿದೆ ಇಷ್ಟು ಕೊಟ್ಟಿದೆ ಅಂತಾರೆ. ಬಟ್ ಎಲ್ಲರೂ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋಲ್ಲ. ಅವ್ರ ಹತ್ರ 10 ಕೋಟಿ ಇದೆ, 20 ಕೋಟಿ ಇದೆ ಅಂತ ಮಾತಾಡಿದ್ರು. ಒತ್ತಿ ನಿಮ್ಮ TRP ಅವರೇ ಕೊಡ್ತಾರೆ. ಸೊ ಅವಾಗ ಏನಾಯ್ತು, ಅಲ್ಲಿ ದುಡ್ಡಿಗೆ ವ್ಯಾಲ್ಯೂ. ದುಡ್ಡು ತೋರಿಸಿದ್ರೆ ಯಾರು ಬೇಕಾನೆ ಹೆಂಗೆ ಬೇಕಾನೆ ಇರ್ಬೋದು. ಸೊ ನಾವು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಪ್ರತಿಯೊಂದು ಹುಡುಗಿರು ಮತ್ತು ಅವ್ರ ಪೇರೆಂಟ್ಸ್ ಆದರೂ ಈ ವಿಡಿಯೋ ನೋಡಲೇಬೇಕು. ಏನಕ್ಕಂದರೆ ಪ್ರತಿಯೊಬ್ಬ ಹುಡುಗಂದು ಎಜುಕೇಷನ್ ಕಂಪ್ಲೀಟ್ ಆಗೋದೇ 22 ಅಥವಾ 23ಗೆ. ಅವ್ನು ಎಜುಕೇಷನ್ ಕಂಪ್ಲೀಟ್ ಆಗಿ ಅವ್ನು ಕೆಲಸಕ್ಕಂತ ಹೋದಾಗ ಅವ್ನು ಸಿಗೋದೇ ಬೇಸಿಕ್ ಸ್ಯಾಲ್ರಿ ಅಂದರೆ 15,000. ಆ 15,000 ಇಟ್ಕೊಂಡು ಅವ್ನು ಇನ್ನು 3 ವರ್ಷದಲ್ಲಿ ಸೆಟ್ಲ್ ಆಗಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಮನೆ ಕಡೆ ನೋಡ್ಕೊಬೇಕು, ಆ ಕಡೆ ಅವ್ನ ಕೆಲಸ, ಅವ್ನ ಪರ್ಸ್ನಲ್ ಅಂತ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಅವ್ನು ಸೆಟ್ಲ್ ಆಗಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಮದುವೆ ಅನ್ನೋದಾಗತ್ತೆ ಅಂತ ತಿಳ್ಸೋಕ್ಕೆ ವಿಡಿಯೋ ಮಾಡಿದ್ದು.
ಸೊ ಹುಡುಗರು ಎಜುಕೇಷನ್ ಮುಗಿದ್ಮೇಲೆ ಕೆಲಸಕ್ಕೆ ಅಂತ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಸಿಗೋಕೆ 1 ವರ್ಷ ಅಂತ ಹೇಳಿದ್ರು. ಹುಡುಗರು ಏಜ್ ಅಲ್ಲಿಗೆ 23 ಇಂದ 24 ಆಗಿರುತ್ತೆ. ಆ ಕೆಲಸದಲ್ಲಿ ಸಿಗೋ 15,000ದಲ್ಲಿ ಅವ್ರ ಮನೆ ಕಾರು ಬಂಗ್ಲೆ ಅಂತ ಕಟ್ಟಷ್ಟಲ್ಲೇ ಅವ್ರಿಗೆ ಹತ್ರ 32 ಇಂದ 33 ವರ್ಷ ಆಗಿರುತ್ತೆ. ಸೊ ಈ ಏಜ್ ಗ್ಯಾಪಲ್ಲಿ ಅವ್ರಿಗೆ ಹುಡುಗಿನೂ ಸಿಗಲ್ಲ ಅತ್ಲಾಗೆ. ಸೊ ಈ 30 ವರ್ಷ ಗ್ಯಾಪಲ್ಲಿ ಆ ಕಡೆ ಹುಡುಗಿನೂ ಸಿಗಲ್ಲ, ಆ ಕಡೆ ಹುಡುಗಿ ಸಿಗದಿರೋ ಟೆನ್ಷನ್ಗೆ ಹುಡುಗನ ತಲೆ ಕೊಂದು ಹೋದ್ರೋಗಿ ಅವ್ನಿಷ್ಟು ವರ್ಷ ಮಾಡಿರೋ ಆಸ್ತಿನೂ ವೇಸ್ಟ್ ಆಗುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಕ್ಸ್ಪೆಕ್ಟೇಷನ್ ಇರಲಿ, ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇರೋದು ಒಳ್ಳೇದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಓಕೆ ಬ್ರೋ, ಇವಾಗ ಒಂದು ಹುಡುಗಂದು ಪ್ರಾಪರ್ ಮದುವೆ ಏಜ್ ಅಂದರೆ ಎಷ್ಟಿರುತ್ತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಬಂದರೆ 25 ಮೇಲೆ ಮದುವೆ ಆದರೆ ಚೆನ್ನಾಗಿ ಅನಿಸುತ್ತೆ ಬ್ರೋ. ಓಕೆ, 25 ಮೇಲೆ ಹುಡುಗಿ ಸಿಗ್ತಾರಾ ಬ್ರೋ? ಸಿಗ್ತಾರೆ. ಒಳ್ಳೆ ಜಾಬು, ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಚೆನ್ನಾಗಿದ್ದರೆ ಆರಾಮಾಗಿ ಸಿಗ್ತಾರೆ. ಓಕೆ, ಈ 25 ವರ್ಷದ ಒಳಗೆ ಹುಡುಗ ಏನೆಲ್ಲ ಮಾಡ್ಕೊಂಡಿರಬೇಕು? ಫಸ್ಟು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಆಪರ್ಚುನಿಟಿ ಅಂತ ಇರುತ್ತೆ, ಜಾಬ್ ಆಗಲಿ ಏನೇ ಆಗಲಿ ಟ್ರೈ ಮಾಡಬೇಕು. ಕಷ್ಟಪಡೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ಕಷ್ಟ ನಾವು ಎಷ್ಟು ಸಲ ಪಡ್ತೀವೋ ಅಷ್ಟು ಸುಖ ಸಿಕ್ಕೇ ಸಿಗುತ್ತೆ. ಇವಾಗ ನಾವು 25 ವರ್ಷ ಕಷ್ಟಪಡಲಿಲ್ಲ ಅಂದರೆ 75 ವರ್ಷ ಸುಖವಾಗಿರೋಕ್ಕಲ್ಲ. ಅದೇ 25 ವರ್ಷ ಕಷ್ಟಪಟ್ಟರೆ 75 ವರ್ಷ ಸುಖವಾಗಿರ್ಬೋದು ಅಷ್ಟೇ. ಓಕೆ ಬ್ರೋ, ಇವಾಗ ಇದು ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನು. ಬ್ರೋ, 25 ವರ್ಷದಲ್ಲೇ ಒಂದು ರೇಂಜಿಗೆ ಸೆಟಲ್ ಆಗಬೇಕಂತ ಹೇಳ್ತೀವಿ. ಹುಡುಗಿರ ಎಕ್ಸ್ಪೆಕ್ಟೇಷನು ಒಂದು ರೇಂಜಿಗಿಲ್ಲ, ಔಟ್ ಆಫ್ ದಿ ರೇಂಜ್ ಇರೋದು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ. ಈಗ ಹುಡುಗಿರು ಒಬ್ಬರು ಇಲ್ಲ ಇಬ್ಬರು ಇಲ್ಲ, ಹುಡುಗಿರು 100 ಜನ ಬರ್ತಾರೆ. ನಮ್ಮ ಲೈಫು, ನಮ್ಮ ಫ್ಯಾಮಿಲಿ, ನಮಗೋಸ್ಕರ ನಾವು ಬದುಕಬೇಕು ತಾನೆ. ಹುಡುಗಿರು ಅವರಲ್ಲ, ಅವಳಿಲ್ಲ ಅಂದರೆ ಇನ್ನೊಬ್ಳು ಸಿಗ್ತಾಳೆ. ಹುಡುಗಿರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಾವು ದುಡ್ಡು ಮಾಡಿ ನಾವು ಕೆಲಸ ತೊಗೊಂಡು, ಒಳ್ಳೆ ಕೆಲಸ ತೊಗೊಂಡು ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದರೆ ಹುಡುಗಿ ತಾನೇ ಬರ್ತಾಳೆ. ಬ್ರೋ, ಇವಾಗ ನೀವು ಹುಡುಗರ ಬಗ್ಗೆ ಹೇಳಿದ್ರಿ, ನಿಮ್ಗೆ ಗೊತ್ತಿರೋದು ಹುಡುಗರ ಬಗ್ಗೆ ಹೇಳಿದ್ರಿ. ಹುಡುಗಿರ ಬಗ್ಗೆ ಇವಾಗ ಹುಡುಗಿರು ಅವ್ರದ್ದೊಂದು ಏಜ್ ಅಂತ ಇರುತ್ತಲ್ಲ ಸೆಟಲ್ ಆಗೋಕ್ಕೆ, ಸೊ ಅದು ಎಷ್ಟಿದ್ರೆ ಚೆನ್ನಾಗಿರುತ್ತೆ ಬ್ರೋ? ಬ್ರೋ, ಅವರಿಗೆ ಒಂದು 20 ಇಂದ 25 ಒಳಗಡೆ ಇರಬೇಕು ಅವರಿಗೆ. ಅಂದರೆ ಆ 25 ಇಯರ್ಸ್ ಒಳಗೆ ಅವ್ರು ಏನೆಲ್ಲ ಮಾಡ್ಕೊಂಡಿರ್ಬೇಕು? ಅವ್ರು ಏನು ಸದ್ಯಕ್ಕೆ ಮಾಡಲ್ಲ ಬ್ರೋ. ಅವ್ರದ್ದು ಬರೀ ಏನು ತಿಂದೆ, ತಿರ್ಗಾಡ್ದೆ, ಕುಡ್ದೆ, ಅಲ್ಲಿ ಮಜಾ ಮಾಡಿದೆ, ಇಲ್ಲಿ ಮಜಾ ಮಾಡಿದೆ. ಯಾವಾಗಲೂ ಫ್ಯಾಮಿಲಿಗೆ ಫಸ್ಟು ರೆಸ್ಪೆಕ್ಟ್ ಕೊಡಬೇಕು. ಯಾವ ಥರ ಇರಬೇಕು, ನಮ್ಮ ಮನೇಲಿ ಯಾವ ಥರ ಬೆಳೆಸಿದ್ದಾರೆ ನಮ್ಮನ್ನು, ಯಾವ ಥರ ನಾವು ಬಟ್ಟೆ ಹಾಕೋಬೇಕು, ಯಾವ ಥರ ಓಡಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಅವರು ಯಾವ ಥರ ಬೆಳಿಬೇಕನ್ನೋದು ಅವ್ರ ಮೇಲೆ ಡಿಸೈಡ್ ಆಗುತ್ತೆ. ಅದು ಅಂದರೆ ಅವ್ರು ಬೆಳೆಯೋದು ಅವ್ರ ಮನೆಯವ್ರ ಮೇಲೆ ಡಿಸೈಡ್ ಆಗುತ್ತೆ, ಇಲ್ಲ ಅವ್ರ ಮೇಲೆ ಡಿಸೈಡ್ ಆಗುತ್ತೆ. ಅದು ಅವ್ರ ಮನೇಲಿ ಕರೆಕ್ಟಾಗಿ ಬೆಳೆಸಿದ್ರು. ಅವರು ಔಟ್ಸೈಡ್, ಇವಾಗ ದಾವಣಗೆರೆಯಲ್ಲಿ ಒಬ್ಬರು ಇರ್ತಾರೆ, ಅವ್ರು ಇಲ್ಲಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಅವರು ದೂರದಲ್ಲಿ ಇರ್ತಾರೆ. ಅವ್ರು ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ನನ್ನ ಮಗಳು, ಅವ್ರೇನು ಅನ್ಕೊತಾರೆ, ನನ್ನ ಮಗಳು ಚೆನ್ನಾಗಿದ್ದಾಳೆ, ನನ್ನ ಮಗಳು ಓದ್ಕೊತಿದ್ದಾಳೆ, ನನ್ನ ಮಗಳು ಏನೋ ಒಂದು ಮಾಡ್ತಿದ್ದಾಳೆ ಅಂತ ಅವ್ರೊಂದು ಕನಸು ಕಾಣ್ತಾ ಇರ್ತಾರೆ. ಅದೇ ಇಲ್ಲಿ ಮಗಳು ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ಸಿಗರೇಟ್ ಹೊಡೆದೆ, ನಾನು ಇಲ್ಲಿ ಡ್ರಿಂಕ್ಸ್ ಮಾಡಿದೆ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಬ್ರೋ? ಅದಕ್ಕೆ ಯಾವಾಗಲಾಗಲಿ ನಂಬಿಕೆ ಅನ್ನೋದು ಇರುತ್ತಲ್ಲ, ಆ ನಂಬಿಕೆನ ನಾವು ಬಿಟ್ಕೊಡ್ಬಾರ್ದು ಯಾವಾಗಲೂ. ಮನೆಯವರಾಗಲಿ ಏನೇ ಆಗಲಿ, ಯಾರು ಏನೇ ಹೇಳಿ, ಹೊರಗಡೆ ಏನೋ ಸಾವಿರ ಮಾತಾಡ್ಕೊಳ್ಳಿ, ನಮ್ಮದೊಂದು ನಂಬಿಕೆ ಇರುತ್ತೆ, ನಮ್ಮದೊಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ನ ಕ್ರಾಸ್ ಮಾಡ್ಕೋಬಾರ್ದು ಅಷ್ಟೇ ಬ್ರೋ. ಇವಾಗ ಹುಡುಗರಿಗೆ ಅಂದರೆ ಹುಡುಗರು ಮದುವೆ ಆಗಕ್ಕೆ ಹೋದರೆ ಹುಡುಗಿರಿಗೆ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹುಡುಗನ ಹತ್ರ ದುಡ್ಡು ಇರಬೇಕು, ಕಾರ್ ಇರಬೇಕು, ಮನೆ ಇರಬೇಕು, ಹುಡುಗಂಗೆ ಅಪ್ಪ ಅಮ್ಮ ಇರಬಾರ್ದು, ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದೇ ಥರ ಹುಡುಗಿ ಮೇಲೆ ಯಾವ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬ್ರೋ? ಎಲ್ಲ ಹುಡುಗಿರಿಗೂ ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾವಿದು ಫಸ್ಟ್ ತಿಳ್ಕೊಳ್ಳೋದು. ಯಾಕಂದರೆ ಹುಡುಗರು ಮಾಡೋ ತಪ್ಪು ಅದೇ, ಹುಡುಗಿರು ಮಾಡೋ ತಪ್ಪು ಅದೇ. ಎಲ್ಲ ಹುಡುಗಿರು ಹೇಳ್ತಾರೆ ನನಗೆ ಆ ಥರ ದುಡ್ಡಿರೋನ್ ಬೇಕು, ಈ ಥರ ದುಡ್ಡಿರೋಬೇಕು ಅಂತ. ಎಲ್ಲೋ 100ರಲ್ಲಿ ಒಂದು 50% ಆ ಥರ ಇರ್ತಾರೆ, ಇಲ್ಲ ಅಂತೇಳಿಲ್ಲ, ಆ ಥರ ಇರ್ತಾರೆ. 50% ಆ ಥರನೇ ಇರ್ತಾರೆ, 50% ಜಸ್ಟ್ ಫ್ಯಾಮಿಲಿ ನೋಡ್ಕೊಂಡು ಹೋಗೋಣ ಸಾಕು, ಇರೋದ್ರಲ್ಲೇ ಆರಾಮಾಗಿ ಹ್ಯಾಪಿಯಾಗಿರೋಣ ಅಂತ ಹೇಳಿ. ಹುಡುಗರು ಆ ಥರ ಏನಿಲ್ಲ. ಹುಡುಗರು ಹೆಂಗೆ ಅಂದರೆ ಒಂದು ಸರಿ ಲವ್ ಮಾಡಿದರೆ ಆ ಹುಡುಗಿ ಬಿಟ್ಟು ಹೋದ್ರೂ ಬಿಡದೆ ಹೋದ್ರೂ ಅವಳೇ ಅಂತ ಫಿಕ್ಸ್ ಆಗಿರ್ತಾರೆ. ಬಟ್ ನಮ್ಮ ಹಣೆ ಬರದಲ್ಲಿ ನಮ್ಮ ಬರ್ದಿದ್ರೆ ಅವ್ಳು ಸಿಗ್ಬೇಕಂತಿದ್ರೆ ಎಲ್ಲಿದ್ರು ಸಿಗ್ತಾಳೆ. ಇಲ್ಲ ಅಂದರೆ ಆ ದೇವರ ಬಂದರೆ ಯಾರು ಬಂದರೂ ಅವ್ಳು ಸಿಗಲ್ಲ ನಮಗೆ. ಅಂದರೆ ನಿಮಗೆ ಎಕ್ಸ್ಪೆಕ್ಟೇಷನ್ ಯಾವುದೂ ಇಲ್ವಾ ಬ್ರೋ? ನಮಗೆ ಎಕ್ಸ್ಪೆಕ್ಟೇಷನ್ ಯಾವುದೂ ಇಲ್ಲಪ್ಪ. ಸೊ ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಮಾತಾಡೋದಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋ ಸಿಗೋದು. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.